ಕಿನ್ನಿಯ ಬೆಲೆರಂಗಿ ಶ್ರೀ ಮಲರಾಯ ಧೂಮಾವತಿ ಬಂಟ ದೈವಗಳಿಗೆ ಧರ್ಮನೇಮ ಏಪ್ರಿಲ್ 4ರಿಂದ 6ರವರೆಗೆ ಸಾಂತ್ಯಾಗುತ್ತುವಿನಲ್ಲಿ ನಡೆಯಲಿದೆ ಎಂದು ಧರ್ಮನೇಮ ಸಮಿತಿಯ ಪ್ರಧಾನ ಸಂಚಾಲಕ ಡಾಕ್ಟರ್ ಮೋಹನ್ ದಾಸ್ ರೈ ತಿಳಿಸಿದರು. ಸಾಂತ್ಯಾಗುತ್ತು ಮನೆಯಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಳುನಾಡಿನ ಐತಿಹಾಸಿಕ ಪರಂಪರೆಯ ಪ್ರತಿಷ್ಠಿತ ಬಂಟರ ಮನೆತನವಾದ ಸಾಂತ್ಯಾಗುತ್ತುವಿನಲ್ಲಿ 4 ದಶಕಗಳ ಬಳಿಕ ಕಿನ್ನಿಯ ಬೆಲೆರಂಗಿ ಶ್ರೀ ಮಲರಾಯ ಧೂಮಾವತಿ ಬಂಟ ದೈವಗಳಿಗೆ ಧರ್ಮನೇಮ ಏಪ್ರಿಲ್ 6ರಂದು ವೈಭವದಿಂದ ನಡೆಯಲಿದ್ದು, ಆ ಪ್ರಯುಕ್ತ ಏಪ್ರಿಲ್ 4ರಿಂದ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ. ಶಿವರಾಮ್ ಶೆಟ್ಟಿ ಅವರಿಗೆ ಏಪ್ರಿಲ್ 6ರಂದು ಸಾಂತ್ಯಾಗುತ್ತುವಿನ ಅಧಿಕಾರದ ಗಡಿ ಪ್ರದಾನ ಕಾರ್ಯಕ್ರಮ ಕೂಡ ಸಾಂತ್ಯಾಗುತ್ತಿನ ಧರ್ಮಚಾವಡಿಯಲ್ಲಿ ನಡೆಯಲಿದ್ದು, ಧರ್ಮನೇಮದ ಪೂರ್ವಭಾವಿ ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ರು. ಇನ್ನು ಏಪ್ರಿಲ್ 4ರಂದು ಬೆಳಿಗ್ಗೆ 10ರಿಂದ ಸಾಂತ್ಯಾಗುತ್ತು ಚಾವಡಿಯಲ್ಲಿ ವೆಂಕಟರಮಣ ದೇವರಿಗೆ ಹರಿಸೇವೆ ಮತ್ತು ಮುಡಿಪು 3:30ರಿಂದ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ಸಾಂತ್ಯಾಗುತ್ತುವಿಗೆ ಕೊಪ್ಪರಿಗೆ ಸಹಿತ ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ಹಾಗೂ ಮಕ್ಕಳಿಂದ ಕುಣಿತ ಭಜನಾ ಕಾರ್ಯಕ್ರಮ ನಡೆಯಲಿದೆ. ಸಂಜೆ 6 ಗಂಟೆಗೆ ದೀಪಕ್ ರೈ ಪಾನಾಜಿ ಮತ್ತು ಬಳಗದವರಿಂದ ಹಾಸ್ಯ ಮನರಂಜನೆ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದ್ರು. ಏಪ್ರಿಲ್ 5ರಂದು ಮಧ್ಯಾಹ್ನ 12:30ಕ್ಕೆ ಚಪ್ಪರ ಮುಹೂರ್ತದ ಬಳಿಕ ಅನ್ನ ಸಂತರ್ಪಣೆ, ಹಾಗೆಯೇ 2 ಗಂಟೆಗೆ ಭಜನಾ ಕಾರ್ಯಕ್ರಮ, ಬಳಿಕ ನವನೀತ್ ಶೆಟ್ಟಿ ಕದ್ರಿ ನಿರೂಪಣೆಯಲ್ಲಿ ತೌಳವ ಸಂಸ್ಕೃತಿಯಲ್ಲಿ ತುಳುನಾಡ ಗುತ್ತುಗಳು ಎಂಬ ವಿಷಯದಲ್ಲಿ ಗೋಷ್ಠಿ ಕೂಡ ನಡೆಯಲಿದೆ. ಸಂಜೆ 5 ಗಂಟೆಗೆ ದೈವಸ್ಥಾನಕ್ಕೆ ಸಂಬಂಧಪಟ್ಟ ಸ್ಥಳ ವಂದಿಕರಿಗೆ ಗೌರವ ಸಮರ್ಪಣೆ ನಡೆಯಲಿದೆ. ಸಂಜೆ 6 ಗಂಟೆಗೆ ಕರ್ನಾಟಕ ಕಲಾಶ್ರೀ ಪುರಸ್ಕೃತ ವಿದುಷಿ ಗೀತಾ ಸರಳಾಯ ಹಾಗೂ ರಶ್ಮಿ ಸರಳಾಯರ ನೃತ್ಯ ಭಾರತಿ ತಂಡದವರಿಂದ ನವರಸರಾಮ ಹಾಗೂ ಕೃಷ್ಣಾಂತರಂಗ ನೃತ್ಯ ರೂಪಕ ನಡೆಯಲಿದೆ. ಇನ್ನು 8:30ಕ್ಕೆ ಸಾಂತ್ಯಾಗುತ್ತು ಭಂಡಾರ ಗುಡಿಯಿಂದ ಧರ್ಮನೇಮದ ಚಪ್ಪರಕ್ಕೆ ಭಂಡಾರ ಹೊರಡುವಂತದ್ದು. ಇನ್ನು 9 ಗಂಟೆಗೆ ಸಾಂತ್ಯಾಗುತ್ತು ಕುಟುಂಬ ಸಮ್ಮೇಳನ ನಡೆಯಲಿದೆ ಎಂದರು. ತುಳುನಾಡಿನ ಐತಿಹಾಸಿಕ ಪರಂಪರೆಯಿಂದ ಬಂದಂತಹ ಪ್ರತಿಷ್ಠಿತ ಬಂಟ ಮನೆತನವಾದ ಸಾಂತ್ಯಾಗುತ್ತುವಿನ ಈ ಧರ್ಮದ ಜಾಗೆಯಲ್ಲಿ 40 ದಶಕಗಳ ಬಳಿಕ ನಡೆಯುವಂಥ ಈ ಮಹಾಧರ್ಮ ನಡಾವಳಿ. ಈ ಧರ್ಮ ನಡಾವಳಿಯಲ್ಲಿ ನಮ್ಮ ಗ್ರಾಮ ದೈವಗಳಾದ ಶ್ರೀ ಮಲರಾಯ ಧೂಮಾವತಿ ಬಂಟ ದೈವಗಳಿಗೆ ಧರ್ಮನೇಮವನ್ನು ಜರುಗಿಸುವುದೆಂದು ನಮ್ಮ ಹಿರಿಯರು, ಕುಟುಂಬಿಕರು ಎಲ್ಲ ಸೇರಿ, ಊರಿನ ಎಲ್ಲ ಸ್ಥಳವಂದಿಗರು ಸೇರಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದೇ ಬರುವ ಏಪ್ರಿಲ್ 4ರಿಂದ 6ರ ತನಕ ನಡೆಯುವ ಈ ವೈಭವದ ಧರ್ಮ ನೇಮೋತ್ಸವಕ್ಕೆ ಎಲ್ಲರನ್ನು ಸ್ವಾಗತಿಸುತ್ತಾ ಎಲ್ಲರೂ ಭಾಗಿಗಳಾಗಬೇಕೆಂದು ನಾವು ಇಲ್ಲಿ ಎಲ್ಲರನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಧರ್ಮದೈವಗಳಾದ ಮಲರಾಯ ಧೂಮಾವತಿ ಬಂಟ ದೈವಗಳಿಗೆ ಇದೇ ಸಾಂತ್ಯಗುತ್ತಿನ ಭಂಡಾರಗುಡಿಯಿಂದ ಧರ್ಮನೇಮ ನಡೆಯುವ ಈ ಪವಿತ್ರ ಚಪ್ಪರಕ್ಕೆ ದೈವಗಳ ಭಂಡಾರ ಬಂದು 6ನೇ ತಾರೀಕು ಬೆಳಿಗ್ಗೆ ಆದಿತ್ಯವಾರ ಧರ್ಮದೈವವಾದ ಶ್ರೀ ಮಲರಾಯ ದೈವಕ್ಕೆ ಧರ್ಮನೇಮ ಜರುಗಿ, ಈ ಧರ್ಮನೇಮದಲ್ಲೇ ನಮ್ಮ ಮನೆತನದ ಸಂಪ್ರದಾಯವಾದ ಈ ಸಾಂತ್ಯಗುತ್ತು ಮನೆತನದಲ್ಲಿ ಗಡಿ ಪ್ರಧಾನವಾಗಬೇಕಾದರೆ ಮನೆಯಲ್ಲಿ ಧರ್ಮನೇಮ ನಡೆಯಬೇಕೆಂದು ಪೂರ್ವರಿಂದ ನಡೆದು ಬಂದ ನಂಬಿಕೆ. ಅದೇ ರೀತಿ ಈ ಮಲರಾಯ ದೈವದ ಧರ್ಮನೇಮದಲ್ಲಿ ನಮ್ಮ ಪ್ರತಿಷ್ಠಿತ ಬಂಟ ಮನೆತನವಾದ ಸಾಂತ್ಯಗುತ್ತಿನಲ್ಲಿ ಅಧಿಕಾರದ ಗಡಿ ಪ್ರದಾನ ಕಾರ್ಯಕ್ರಮವು ನಡೆಯಲಿದೆ. ಇದರಲ್ಲಿ ನಾವು ಹಿರಿಯರು, ಕಿರಿಯರು ಎಲ್ಲರೂ ಚಿಂತಿಸಿ ನಮ್ಮ ಹಿರಿಯರಾದ ಆ ಒಂದು ಗಡಿಪಟ್ಟಕ್ಕೆ ಯೋಗ್ಯರಾದ ಶ್ರೀಯುತ ಶಿವರಾಮ ಶೆಟ್ಟಿ ಇವರನ್ನು ಆಯ್ಕೆ ಮಾಡಿರ್ತೇವೆ. ಆ ದಿವಸ ಅವರಿಗೆ ಗಡಿ ಪ್ರದಾನ ನಡೆಯುತ್ತದೆ. ಆಮೇಲೆ ಅವರು ಈ ಮನೆತನದ ಈ ಊರಿನ ಗಡಿಯ ಒಂದು ಪಟ್ಟವನ್ನು ಸ್ವೀಕರಿಸುತ್ತಾರೆ. ಈ ಧರ್ಮನೇಮದಲ್ಲಿ ಕೇವಲ ಭೂತಾರಾಧನೆಗೆ ಬಂದಂತಹ ಆ ಪೂರ್ವ ಪರಂಪರೆಯ ನೇಮಗಳಲ್ಲದೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತದೆ. ಅದೇ ರೀತಿ ಆದಿತ್ಯವಾರ ಮಧ್ಯಾಹ್ನ ಮಲರಾಯ ದೈವಕ್ಕೆ ಧರ್ಮನೇಮವಾದರೆ ರಾತ್ರಿಯ ದಿವಸದಂದು ಈ ಮನೆತನಕ್ಕೆ ನೇರವಾಗಿ ಸಂಬಂಧಪಟ್ಟಂತಹ ಹಾಗೂ ಊರಿಗೂ ಸಂಬಂಧಪಟ್ಟಂತಹ ಕಾರಣೀಕ ದೈವ ಧೂಮಾವತಿ ಬಂಟ ದೈವಗಳಿಗೆ ಧರ್ಮನೇಮ ಜರುಗುತ್ತದೆ.
ಇನ್ನು ಏಪ್ರಿಲ್ 6ರಂದು ಬೆಳಿಗ್ಗೆ 9 ಗಂಟೆಗೆ ಶ್ರೀ ಮಲರಾಯ ದೈವಕ್ಕೆ ನೇಮ ನಡೆಯಲಿದ್ದು ಮಧ್ಯಾಹ್ನ 3 ಗಂಟೆಗೆ ಪಟ್ಟ ಸತೀಶ್ ಶೆಟ್ಟಿ ಮತ್ತು ಬಳಗದವರಿಂದ ಯಕ್ಷಗಾನ ಹಾಸ್ಯ ವೈಭವ ಜರುಗಲಿದೆ. ರಾತ್ರಿ 8 ಗಂಟೆಗೆ ಶ್ರೀ ಧೂಮಾವತಿ ಬಂಟ ದೈವಗಳಿಗೆ ಧರ್ಮನೇಮ ನಡೆಯಲಿದೆ. ಕಾರ್ಯಕ್ರಮ ನಡೆಯುವ ಎಲ್ಲಾ ದಿನಗಳಲ್ಲಿ ಮಧ್ಯಾಹ್ನ ಹಾಗೂ ರಾತ್ರಿ ಅನ್ನ ಸಂತರ್ಪಣೆ ಇರಲಿದೆ ಎಂದು ಹೇಳಿದರು. ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ತಾರೀಕು 4/4/25 ಸಾಯಂಕಾಲ 6 ಗಂಟೆಗೆ ದೀಪಕ್ ರೈ ಪಾಣಾಜೆ ಮತ್ತು ಬಳಗದವರಿಂದ ಹಾಸ್ಯಕ್ರಮವಿದೆ. ಅದರಂತೆ ನಾವು ಈ ಮಹಾ ಧರ್ಮನೇಮೋತ್ಸವಕ್ಕೆ ಎಲ್ಲ ಸ್ಥಳಬಂದಿಗರ ಗ್ರಾಮಸ್ಥರ ಕೂಡುವಿಕೆ ಒಂದು ಇಲ್ಲಿ ಆಗುವ ಧರ್ಮನೇಮ ವಿಜೃಂಭಣೆಯಿಂದ ನಡೆಯಬೇಕು ಎಂಬ ಒಂದು ಉದ್ದೇಶದಿಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಿಂದ ವೈಭವದ ಹೊರೆಕಾಣಿಕೆ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಅದರೊಟ್ಟಿಗೆ ಕುಣಿತ ಭಜನೆ ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ. 5/4/25 ಮಧ್ಯಾಹ್ನ 3 ನವನೀತ್ ಶೆಟ್ಟಿ ಕದ್ರಿ ನಿರೂಪಣೆಯಲ್ಲಿ ತೌಳವ ಸಂಸ್ಕೃತಿಯಲ್ಲಿ ತುಳುನಾಡ ಗೊತ್ತುಗಳು ಈ ವಿಷಯದಲ್ಲಿ ಅನುಭವಸ್ಥ ಈ ಒಂದು ಜಾನಪದ ಒಂದು ವ್ಯವಸ್ಥೆಯಲ್ಲಿ ಅನುಭವವಿದ್ದವರಲ್ಲಿ ಒಂದು ವಿಚಾರಗೋಷ್ಠಿ ಒಂದು ಚರ್ಚಾಗೋಷ್ಠಿಯನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ದಿನಾಂಕ 5/4/25 ಸಾಯಂಕಾಲ 3 ಪಟ್ಲ ಸತೀಶ್ ಶೆಟ್ಟಿ ಅವರ ಬಳಗದವರಿಂದ ಯಕ್ಷಗಾನ ಹಾಸ್ಯ ವೈಭವ ಎಂಬ ಕಾರ್ಯಕ್ರಮ ಕೂಡ ಇದೆ. ಅದೇ ರೀತಿ ಸಾಯಂಕಾಲ 6 ಕರ್ನಾಟಕ ಕಲಾಶ್ರೀ ಪುರಸ್ಕೃತ ವಿದೂಷಿ ಶ್ರೀಮತಿ ಗೀತಾ ಸರಳಾಯ ಹಾಗೂ ರಶ್ಮಿ ಸರಳಾಯ ಇವರ ನೃತ್ಯ ಭಾರತಿ ತಂಡದಿಂದ ನವರಸ ರಾಮ ಹಾಗೂ ಕೃಷ್ಣ ತರಂಗ ನೃತ್ಯ ರೂಪಕ ಕೂಡ ನಡೆಯಲಿದೆ. ವಿಶೇಷವಾಗಿ 4/4/25 ಶುಕ್ರವಾರದಿಂದ ಮೊದಲುಗೊಂಡು ದಿನಾಂಕ 6/4/25 ಎಲ್ಲ ದಿವಸದಲ್ಲಿ ಮಧ್ಯಾಹ್ನ ಹಾಗೂ ರಾತ್ರಿ ಮಹಾ ಅನ್ನ ಸಂತರ್ಪಣೆ ಸೇವೆ ಕೂಡ ಇರುತ್ತದೆ. ದುಂಬುಡ್ದಿಂಚಿ ಸಂಪ್ರದಾಯ ನಮ್ಮ ಇಲ್ಲಾಗ ದೈವನ್ ಲೆಪ್ಪುನಾಗ ದೈವಗು ದಾದ ನಮ್ಮ ಕೊರಿಯ ಅನ್ಮಣ್ಣ ಒಂಜಿ ವಸ್ತು ರೂಪಡತ್ತ ಅಣಲ ಭಕ್ತಿ ರೂಪಡು ಎಂಕುಲು ಕುಟುಂಬದ ಪಾತ ಸೇರಿದು ದೈವಲಗಿ ಸರಿ ಬೊಳ್ಳಿದ ಅಣಿ ಸಮರ್ಪಣೆ ಮಲ್ತೊಂದುಲ್ಲ ಅಂಚನೆ ದೈವದ ಮಾತ ಭಂಡಾರೋಳೆನ್ನ ಪೂರ ಈ ಸರಿ ಎಂಕುಲ ಜೀರ್ಣೋದ್ಧಾರ ಮಲ್ತದ ಅಂಚನೆ ಊರ್ದಕ್ಕಲ ನಮ್ಮ ಮನೆತನದಕ್ಕಲ ಮಾತ ಪರವಾದ ಮೂರು ಮಲರಾಯ ದೈವಗೂ ಅತೀ ಪುರಾತನವಾಯಿನ ಒಂಜಿ ಪಟ್ಟದ ಮುಗ ಇತ್ತದು ಅವು ಮಸ್ತ್ ಪುರಾತನ ಆಯ್ನ ಹಿಡ್ದವರ ಒಂತೆ ದುರಸ್ತಿ ಮಲ್ಪೊಡಿತ್ತಾನ ಇನ್ನು ದುರಸ್ತಿ ಮನ್ಪೆರೆ ಸಾಧ್ಯ ಇಜ್ಜಂದು ನಡೆದವಡ ಈ ಸಾಂತ್ಯದ ಗುತ್ತ ಇಲ್ಲಡೆ ಐಕ್ ಎರಕ ಮೈಪಾದು ಐತ ಆ ಒಂಜಿ ನೆಟ್ಟು ಹೊಸ ಮುಗಲ ಈ ಸರಿ ಇನ್ನು ಧರ್ಮನೇಮದ ಸಮಯಡು ಅರ್ಪಣೆ ಮಲ್ಪೊಂದು ಪಟ್ಟದ ಮುಗನು ಐಕೊಂಜಿ ನುರಿತೆ ರಾವ್ನು ತಲಪಾಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಬಲಿಮೂರ್ತಿನಿ ಏರು ಎರಕವೈತು ದೇವಸ್ಥಾನಡು ಮಲ್ತೆರ ಅಂಚೆನೆ ಒಂಜಿ ಪಯ್ಯನೂರ್ದ ನುರಿತ ಒಂಜಿ ವಿನೋದ್ ಪಡೋಲಿಂದು ರಾಷ್ಟ್ರೀಯ ಪುರಸ್ಕೃತರಾರು ಪ್ರಶಸ್ತಿ ಪುರಸ್ಕೃತರು ಆರ್ನ ನೆಟ್ಟು ಆ ಪಟ್ಟದ ಮುಗ ನಿರ್ಮಾಣ ಆಂಡು ಅಂಚೆನೆ ಒಂಜಿ ದೈವದ ಬೊಳ್ಳಿದ ಅಣಿ ಕಾರ್ಕಳದ ಬಾರಿ ನಮ್ಮ ತಲಪಾಡಿ ದೇವಸ್ಥಾನದ ಕೊಡಿಮರನು ಏರು ಮಂತೆರ ಆರ್ನ ಮುಖಾಂತರ ನವೀನ್ ಪನ್ಪುನ ಆರೊಂಜಿ ಪ್ರತಿಷ್ಠಿತ ಆರೊಂಜಿ ಐತ ವಿಶ್ವಕರ್ಮ ವ್ಯಕ್ತಿ ಬ್ರಾಹ್ಮಣ ಸಮುದಾಯದಾರು ಆರ ಅಣಿನ ನಿರ್ಮಾಣ ಮಲ್ತೇವೆ. ಕಾರ್ಯಾಧ್ಯಕ್ಷ ಶಿವರಾಮ್ ಶೆಟ್ಟಿ ಸಾಂತ್ಯಗುತ್ತು ಮಾತನಾಡಿ 1987ರಲ್ಲಿ ಮಹಾಬಲ ಆಳ್ವ ಅವರಿಗೆ ಗಡಿ ಪ್ರದಾನ ಆಗಿದ್ದು ಆ ಸಂದರ್ಭ ಹುಳ್ಳಿನ ಮನೆ ಇತ್ತು. ದೈವ ಪ್ರತಿ ಬಾರಿ ನೇಮ ಕೇಳ್ತಾ ಇತ್ತು. ಈ ನಿಟ್ಟಿನಲ್ಲಿ ಕುಟುಂಬಸ್ಥರ ಸಭೆ ನಡೆಸಿ ಮನೆ ನವೀಕರಣಗೊಳಿಸಿ ಧರ್ಮನೇಮ ನಡೆಸಲು ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು. 1987ರಲ್ಲಿ ನಮ್ಮ ಹಿರಿಯರಾದ ಮಹಾಬಲ ಆಳ್ವರಿಗೆ ಇಲ್ಲಿ ಗಡಿ ಪ್ರದಾನವಾಗಿದೆ. ಹಾಗಾದರೆ ನಾವು ಎಲ್ಲ ಮನೆ ಇಲ್ಲ ಅಲ್ಲ ಅಷ್ಟು ಚೆನ್ನಾಗಿ ಇರಲಿಲ್ಲ. ಖಾಲಿ ಚಾವಡಿಯ ಮನೆ ಒಂದು ಖಾಲಿ ಚೆನ್ನಾಗಿ ಹಂಚಿನ ಮನೆ ಇತ್ತು, ಒಳಗಿನೆಲ್ಲ ಹುಲ್ಲಿನ ಮನೆ ಇತ್ತು. ಆದರೆ ಇತ್ತೀಚೆಗೆ ನಾವು ದೈವ ಯಾವಾಗಲೂ ಕೇಳುತ್ತಾ ಇದೆ ಏನಂದರೆ ನನಗೆ ಧರ್ಮನೇಮ ಕೊಡಬೇಕು, ನಾನು ಸಾಂತ್ಯದ ಮನೆಗೆ ಬರಬೇಕು ಅಂತ ಕೇಳ್ತಾ ಇದೆ. ನಾವು ಹೋಗುವ ಒಂದು ವರ್ಷ ಹೋಗಲಿ 1-2 ವರ್ಷ ಹೋಗಲಿ ಅಂತ ಮುಂದೆ ಹೋಗ್ತಾ ಇರುವಾಗ ನಂತರ ನಾವು ಊರಿನವರೆಲ್ಲ ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಎಲ್ಲ ಮನೆಯನ್ನು ದುರಸ್ತಿ ಮಾಡಿ ಒಂದು ವ್ಯವಸ್ಥಿತ ರೂಪದ ಮನೆಯನ್ನಾಗಿ ನಾವು ಮಾಡಿದ್ದೇವೆ. ಸೊ ಅದರ ನಂತರ ಪುನಃ ದೈವ ನಮ್ಮಲ್ಲಿ ಏನು ನಮ್ಮನ್ನು ಕರೆಯುವುದಿಲ್ಲವೇ, ನೀವು ಕರೆಯುವುದಿಲ್ಲವೇ, 2-3 ವರ್ಷದಿಂದ ಹೇಳುತ್ತಾ ಇದ್ದೀರಿ, ಏನು ಮಾಡ್ತಿದ್ದೀರಿ ಅಂತ. ನಾವು ಇನ್ನೂ ಸಹ ಸ್ವಲ್ಪ ಮನೆ ಕಟ್ಟಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿಯಲ್ಲಿ ಇದ್ದೇವೆ, ನೋಡುವಂತ ಭಾಷೆಯನ್ನು ಸಹ ದೈವಕ್ಕೆ ನಾವು ಕೊಟ್ಟರೆ. ಆದರೆ ಸಹ ಅದು ಸಾಲ ದೈವಕ್ಕೆ ತೃಪ್ತಿ ಆಗಲಿಲ್ಲ. ಒಂದು ದಿವಸ ಇಲ್ಲಿ ಗಡುಪಾಡಿ ಸ್ಥಳ ಅಂತುಂಟು, ಇಲ್ಲಿ ಬುಧವಾರ ಮೆಚ್ಚಿ ನೇಮ ಆಗ್ತದೆ. ಅಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆಯಿತು. ಏನಂದರೆ ಜುಮಾದಿ ನೇಮದಲ್ಲಿ ಒಂದು ಪೂರ್ವದಲ್ಲಿ ಸಹ ಉಂಟು ಆ ಸಂಪ್ರದಾಯ. ಜುಮಾದಿ ನೇಮದಲ್ಲಿ ದೈವ ಇಲ್ಲಿಗೆ ಬರುವ ಒಂದು ಸಂಪ್ರದಾಯ ಉಂಟು, ಮಾನಿಚ್ಚಿಲ್ನಲ್ಲಿ ಅಂತ ಹೇಳ್ತಾರೆ. ಅದು ಇದು ಗಗ್ಗದ್ದೆಚ್ಚಿ ನೇಮದಲ್ಲಿ ಬಂಟ ಇಲ್ಲಿ ಓಡಿ ಬಂದಿದ್ದಾನೆ, ಸಾಧಾರಣ ಅರ್ಧ ಜಾಗಕ್ಕೆ ಸಹ ಬಂದಿದ್ದಾನೆ ಇಲ್ಲಿಗೆ. ಮತ್ತೆ ಇಲ್ಲಿಗೆ ಬರ್ಲಿಕ್ಕೆ ಆಗಲಿಲ್ಲ. ಹಾಗೆ ಬಂಟ ನೇಮದಲ್ಲಿ ಬರುವ ಕ್ರಮ ಇಲ್ಲ, ಅದು ಬಂದರೆ ಅದಕ್ಕೆ ಧರ್ಮ ನೇಮ ಕೊಡಬೇಕನ್ನೋ ಸೂಚನೆ ಅದು.
ಮತ್ತೆ ಅದರ ನಂತರ ನಾವು ಅದನ್ನೆಲ್ಲ ಊರಿನ ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಯಾವ ರೀತಿಯಲ್ಲಿ ಮುಂದಬೇಕು, ಇಂಥ ಘಟನೆ ಆಗಬಾರದು, ನಾವು ಮುಂದಕ್ಕೆ ಏನಾದರೂ ಮಾಡಬೇಕು ಅಂತ ವಿಷಯವನ್ನು ಚರ್ಚೆ ಮಾಡುವಾಗ ಎಲ್ಲರೂ ಹೆಣ್ಣು ಮಕ್ಕಳಿಂದ ಹಿಡಿದು ಗಂಡು ಮಕ್ಕಳು ಎಲ್ಲ ಸೇರಿ ಮಾಡಬೇಕು, ನಾವು ಅದಕ್ಕೆ ತಯಾರಾಗಬೇಕು ಅಂತ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಇದೇ ಶಾಂತಿ ಚಾವಡಿಯಲ್ಲಿ ನಾವು ಒಟ್ಟುಗೂಡಿ ಒಂದು ಸಭೆಯನ್ನು ಕರೆದು ಇಡೀ ಸಮಸ್ತ ಕುಟುಂಬಗಳನ್ನು ಸೇರಿ ಅದರಲ್ಲಿ ನಮ್ಮ ಕುಟುಂಬಕ್ಕೆ ಇನ್ನೊಂದು ಭಾಗ ಒಂದು ಮಕ್ಯಾರ ಮಂಟಮೆ ತಲಪಾಡಿಯಲ್ಲಿ, ಅಲ್ಲಿ ಮಲರಾಯ ದೈವದ ಒಯ್ಯಾಲೆ ಉಂಟು, ಅವರನ್ನೆಲ್ಲ ಕೂಡಿ ಇಲ್ಲಿ ಮಾಡಿದೆವು. ಅದರಲ್ಲಿ ಒಂದೇ ತಕ್ಷಣ ಆ ಕ್ಷಣದಲ್ಲಿ ನಮಗೆ ನಮ್ಮೊಂದು ಬಜೆಟ್ ಇತ್ತು 60 ಲಕ್ಷ ನಮಗೆ ಬೇಕು ಈ ಕಾರ್ಯಕ್ರಮ ಬೇಕು ಅಂತ. ಸೊ ತಕ್ಷಣವೇ ಎಲ್ಲ ಮಕ್ಕಳು ಸೇರಿಕೊಂಡು 38 ಲಕ್ಷವನ್ನು ಆ ಸ್ಪಾಟ್ನಲ್ಲಿ ಕಲೆಕ್ಷನ್ ಮಾಡಿದರು. ನಾನು ಕೊಡ್ತೀನಿ 1 ಲಕ್ಷ, 50,000 ಕೊಡ್ತೇವೆ. ಅಂತೂ ನಮಗೆ ಇಷ್ಟರವರೆಗೆ ಆ ದೇವಿಯ ಅನುಗ್ರಹ ಮತ್ತು ದೈವದ ಅನುಗ್ರಹದಲ್ಲಿ ಹಣದ ಕೊರತೆ ಇಷ್ಟರವರೆಗೆ ಆಗಲಿಲ್ಲ. ಮುಂದೆ ನೋಡಬೇಕು. ಅಂತೂ ನಾವೊಂದು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಇಲ್ಲಿದ್ದೇವೆ. ಇನ್ನು ಧರ್ಮನಿಯಮ ಸಮಿತಿಯ ಕಾರ್ಯಾಧ್ಯಕ್ಷ ಶಿವರಾಮ್ ಶೆಟ್ಟಿ ಸಾಂತ್ಯಗುತ್ತು, ಸದಾನಂದ ಶೆಟ್ಟಿ ಸಾಂತ್ಯಗುತ್ತು, ಪ್ರಧಾನ ಸಂಚಾಲಕರಾದ ಸುರೇಶ್ ಆಲ್ವ ಸಾಂತ್ಯಗುತ್ತು, ರಮಾನಾಥ ಕಾವ ಸಾಂತ್ಯಗುತ್ತು, ರವಿರಾಜ್ ರೈ ಸಾಂತ್ಯಗುತ್ತು, ಉದಯ್ ಕುಮಾರ್ ಶೆಟ್ಟಿ ಸಾಂತ್ಯಗುತ್ತು, ಪ್ರವೀಣ್ ಪಲಾಯಿ ಸಾಂತ್ಯಗುತ್ತು, ಕೋಶಾಧಿಕಾರಿ ಡಾಕ್ಟರ್ ಕಿಶೋರ್ ಶೆಟ್ಟಿ ಸಾಂತ್ಯಗುತ್ತು, ಅತಿಥಿ ಸತ್ಕಾರ ಸಮಿತಿಯ ಪ್ರಭಾಕರ ಸಾಮಾನಿ, ಜಾಲತಾಣ ಸಂಚಾಲಕ ಸಾಹಸ ಹಲ್ವ ಸಾಂತ್ಯಗುತ್ತು, ಪ್ರಚಾರ ಸಮಿತಿಯ ನಿತ್ಯಾನಂದ ಭಂಡಾರಿ ಮರುಜಾಗ ಸುದ್ದಿಗೋಷ್ಠಿಯಲ್ಲಿ ಇದ್ರು. ಈ ಸಂಸ್ಕಾರವನ್ನು ನಾವು ಎಲ್ಲಿಂದ ಪಡೀತೇವೆ ಅಂತ ಹೇಳಿದರೆ ನಮ್ಮ ಮನೆತನ, ನಮ್ಮ ಮನೆಯ ಆಚಾರ ವಿಚಾರ, ಅದರಲ್ಲಿ ಮನೆಯ ರೂಟ್ ಅಂತ ಹೇಳ್ತೀವಿ, ಆದಿ ಅಥವಾ ತರವಾಡು ಅಂತ ಹೇಳ್ತೀವಿ. ಆ ಮನೆಯ ಸಂಸ್ಕಾರದಲ್ಲಿ ನಮಗೆಲ್ರಿಗೂ ಒಳ್ಳೆಯ ಭಾವನೆ ಬರುತ್ತೆ, ಒಳ್ಳೆಯ ಸಂಬಂಧಗಳು ಬೆಳೆಯುತ್ತವೆ. ಆ ನಿಟ್ಟಿನಲ್ಲಿ ಈ ಧರ್ಮನೇಮ ಅನ್ನುವಂಥದ್ದು ತುಂಬ ಸಹಕಾರಿ ಎಲ್ಲರಿಗೂ ಕೂಡ. ಯಾಕಂತ ಹೇಳಿದರೆ ಈ ಧರ್ಮನೇಮದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಬಂದು ಆಚಾರ ವಿಚಾರ ಭಾವನೆಯಲ್ಲಿ ಎಲ್ಲದಕ್ಕೂ ಕೂಡ ಒಟ್ಟಿಗೆ ಆಗಿ ಎಲ್ಲ ವಿಚಾರದಲ್ಲೂ ಕೂಡ ಶ್ರಮಿಸಿಕೊಂಡು ಏನಾಗ್ತಾ ಇದೆ ನಮ್ಮ ಕುಟುಂಬದಲ್ಲಿ, ನಮ್ಮ ಮಕ್ಕಳು ಹೇಗೆ ಬೆಳೀತಾ ಇದ್ದಾರೆ, ಆ ಮೂಲಕ ನಮ್ಮನ್ನು ನಾವು ಹೇಗೆ ತೊಡಗಿಸ್ಕೊಳ್ಬೋದು ಅನ್ನುವುದನ್ನು ಕೂಡ ಇಲ್ಲಿ ತೋರಿಸಿಕೊಡ್ತಾ ಇದೆ. ಈಗ ಗುತ್ತಿನ ಮನೆತನದಲ್ಲಿ ಒಳ್ಳೊಳ್ಳೆ ಪ್ರೋಗ್ರಾಮ್ ಆಗುತ್ತೆ, ಎಲ್ಲರೂ ಒಟ್ಟಿಗೆ ಬರ್ತಾರೆ ಅಂತ. ಈ ಧರ್ಮನೇಮ ಆಗುವಂಥದ್ದು ಯಾವಾಗಲೂ ಆಗುವುದಿಲ್ಲ, ಯಾವಾಗಲೂ ದ್ರೊಮ್ಮೆ ಆಗುವಂಥದ್ದು. ಸೊ ಅಲ್ಲಿ ಧರ್ಮನೇಮದ ವಿಶೇಷತೆ ಇದೆ, ಅಲ್ಲಿ ತುಂಬ ವ್ಯಕ್ತಿತ್ವ ಕಾಳಜಿ ಇದೆ. ನೇಮ ಇರ್ಬೋದು, ಆಚಾರ ಇರ್ಬೋದು, ವಿಚಾರ ಇರ್ಬೋದು, ಅತಿಥಿ ಸತ್ಕಾರ ಇರ್ಬೋದು, ಎಲ್ಲವನ್ನೂ ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ. ರಕ್ಷಣ್ ಬ್ರೋ ಇಡ್ದಾನೆ ಮೂಲು ಎನ್ನ ಒಪ್ಪಾಡು ಮಾರೆ ನಿಖಲ್ದಾನೆ ಈ ಕಾಸ್ಟ್ಯೂಮ್ ಉಡು ಈ ಲೊಕೇಶನ್ ಡಿ ರೀಲ್ಸ್ ಮಲ್ಪರೆ ಬತ್ತೀನಿ ಐಕದಾಯ ಮಾರೆ ಮುಸುಂಟು ಮಲ್ಲ ಮೂಡ ತಿಂತಿನ ಮುಜ್ಜು ತಲಕ ಮಲ್ಪೋರೆ ರೀಲ್ಸ್ ಮಲ್ತನ ಅಂಡಿ ಎನ್ನ ಮೊಬೈಲ್ ಹ್ಯಾಂಗ್ ಅಲ್ಲ ಮೊಬೈಲ್ ಚಾರ್ಜ್ ಉಂತುಜಿ ಅತ್ತು ಮಾರೆ ನಿಖಲ್ ಈತ್ ಕಾಸು ಮಲ್ಪೋರೆ ನಿಖಲ್ ಕೊಂಚ ಮೊಬೈಲ್ ದೆಪ್ಪೆರ ಆಪುಜ ಮೊಬೈಲ್ ದೆಪ್ಪೆರು ಉಂಡಿ ಆಂಡ ಫ್ರೆಂಡ್ಸ್ ನಕ್ಲ ಕೇಂಡ ಒರಿ ಒಂಜೊಂಜಿ ಔಟ್ಲೆಟ್ ಪನ್ಪೇರು ಮಂಡೆ ಪರಂಗದ ಪದಂಗಿ ಅದು ಪೋತುನ್ ನಿಖಲ ಪದಂಗಿನ ಕೊಡೋದು ನಾಯಿಗೆ ಬಾಡ್ಲಿ ನಿಖಲ್ ಸೀದಾ ತೊಕ್ಕೊಡ್ದ ಅನು ಮೊಬೈಲ್ ಸೆಂಟರ್ಗೆ ಬೋಲೆ ಅಲ್ಪ EMI ಉಂಡಾ ಉಂಡೋ ಝೀರೋ ಡೌನ್ ಪೇಮೆಂಟ್ ಉಂಡಾ ಉಂಡೋ ಮೊಬೈಲ್ ಸರ್ವಿಸ್ ಉಂಡಾ ಉಂಡೋ ಬ್ರಾಂಡ್ ಪ್ರಮೋಟರ್ಸ್ ಫೆಸಿಲಿಟಿ ಉಂಡಾ ಉಂಡೋ ಡೆಮೋ ಡಿಸ್ಪ್ಲೇ ಉಂಡಾ ಉಂಡೋ ಡಿಸ್ಕೌಂಟ್ ಉಂಡಾ ಉಂಡೋ ಮಾತ ಬ್ರ್ಯಾಂಡ್ ಮೊಬೈಲ್ ಉಂಡಾ ಮೆಲ್ಲಾಗಿದ್ರು ದಾದಾ ಉಂಡೋ ಇಂದೇ ಇಂದೇ ಈದಾದ ಪುಂಡಿ ಬೇತನಂತು ಇನ್ನ ಅತ್ತಿ ಬಗ ಒತ್ತುವ ದಾದ ಗೊತ್ತುಂಡೆ ನಮ್ಮಲ್ಲಿ ಉಂಡತ್ತಿ ಅನು ಮೊಬೈಲ್ ಸೆಂಟರ್ಗೆ ಪೋಯವೆ ಆತ್ಪಕ್ಕ ಪೋರ ಮಾರೆಂಚ ಅಲ್ಪ ಎಕ್ಸ್ಚೇಂಜ್ ಉಂಡಾ ಬೈಕ್ ನೆಕ್ಕ ಅಕ್ಕಿ ಮೊಬೈಲ್ ಉಂಡು ಕೂಡ ಬಲ್ತಾನ ಮಾರ್ಲು ನಿಕ್ಲಿಗ್ಲ ಮೊಬೈಲ್ ಬೋರ್ಡ ಅಪ್ಪಗಂಡ ಇತ್ತಿನ ನಮ್ಮ ಅನು ಮೊಬೈಲ್ ಸೆಂಟರ್ಗೆ ಬಲೆ ಬಲೆ ಅನು ಮೊಬೈಲ್ ಸೆಂಟರ್ ತೊಕ್ಕೊಟ್ಟು ಫ್ಲೈಓವರ್ ದ ಬರಿಟಿ ಜಸ್ಟ್ ಅವರ ವಿಸಿಟ್ ಮನ್ಪುಲೈತಿ